ನೀವು ಆಂಕರ್ ಆಗಿ ತೆರೆ ಮೇಲೆ ಬರ್ತಾ ಇದ್ದಂತರು ನ್ಯೂಸ್ ಆಂಕರ್ ಆಗಿದ್ರಿ, ಈಗ ಸ್ಟೇಜ್ ಆಂಕರಿಂಗ್ ಎಲ್ಲ ಮಾಡ್ತಿದ್ರಿ. ಬಟ್ ಸಿನಿಮಾ ಅನ್ನುವಂತ ಕಲೆ ಅನ್ನೋದು ಒಂದು ಬೇರೆ ತರದ ಪ್ರಪಂಚ. ಅದು ನಿಮ್ಗೆ ಕಷ್ಟ ಅನಿಸ್ತಾ ಅಥವಾ ತುಂಬಾ ಈಸಿ ಆಗಿದೆ ಅಂತ ಅನಿಸ್ತಾ, ಹೇಗೆ ಅನಿಸ್ತಾ? ಆಕ್ಚುಲಿ ನಾನು ನ್ಯೂಸ್ ಎಲ್ಲ ಬಿಟ್ಟ ಮೇಲೆ ಗಿಚ್ಚಿಗಿಲಿಗಿಲಿ ಅಂತ ಒಂದು ಶೋ ಮಾಡಿದ್ದೆ. ಅದು ನನಗೆ ಎಲ್ಲೋ ಒಂದು ಕಡೆ ಈ ಒಂದು ಆಕ್ಟಿಂಗ್ ಮಾಡೋದು ಹೇಗೆ ಅನ್ನೋದನ್ನ ಕಲಿಸ್ಕೊಡ್ತು. ಅದೇ ನನಗೊಂಥರ ಥಿಯೇಟರು ಅಥವಾ ಏನು ನಮಗೆ ಸ್ಕೂಲ್ ಅಂತ ಹೇಳ್ತೀವೋ ಅಲ್ಲಿಂದ ಶುರು ಆಯಿತು. ಫಸ್ಟ್ ಎಲ್ಲ ಬಂದಾಗ ಒಂದು ಸ್ವಲ್ಪ ನಮ್ಮ ನ್ಯೂಸ್ ಆ್ಯಂಕರ್ಸ್ ಗೊತ್ತಲ್ಲ, ಒಂದು ಒಳ್ಳೆ ಅದ್ಭುತವಾದ ಕನ್ನಡ ಇರುತ್ತೆ, ನಮ್ದು ಒಂದು ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತೀವಿ. ಅದು ಸ್ವಲ್ಪ ಈಗ ಜನರಲ್ ಆಗಿ ಇಲ್ಲಿ ಮಾತಾಡೋದಕ್ಕೂ ನಾವು ನ್ಯೂಸಲ್ಲಿ ಮಾತಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಆ ಡೈಲಾಗ್ ಡೆಲಿವರಿ ನನಗೆ ಗಿಚ್ಚಿಗಿಲಿಗಿಲಿಯಲ್ಲೇ ಹೇಳ್ಕೊಡೋರು, ನ್ಯೂಸ್ ಬಂತು ಅಂತ. ಸೊ ನಾವು ನ್ಯಾಚುರಲ್ ಆಗಿ ಇಲ್ಲೇನ್ ಮಾತಾಡ್ತೀವೋ ಅಲ್ಲಿ ಹಾಗೆ ನಾವು ಮಾತಾಡಿದ್ರೆ ಅದು ನಮಗೆ ಮೇನ್. ಯಾಕಂದ್ರೆ ಅದು ಆಂಕರ್ಸ್ ಆಗಿ 12 ವರ್ಷ ಅದೇ ಒಂದು ಸ್ಲ್ಯಾಂಗ್ ಬಂದ್ಬಿಡ್ತಾ ಇರುತ್ತೆ, ಅದೇ ಒಂದು ಸ್ಟೈಲ್. ಸೊ ಅದರಿಂದ ಹೊರಗಡೆ ಬರೋದು ಸ್ವಲ್ಪ ಕಷ್ಟನೇ ಇರ್ಬೋದು. ಬಟ್ ಅದನ್ನ ನನ್ಗೆ ಗಿಚ್ಚಿಗಿಲಿಗಿಲಿಯಲ್ಲಿ ಚೆನ್ನಾಗಿ ರೂಢಿಸ್ಕೊಂಡೆ. ಎಮೋಷನಲ್ ಪಾತ್ರಗಳನ್ನ ನನಗೆ ಅಲ್ಲಿ ಕೊಟ್ಟಿದ್ರು. ಸೊ ಅದರಿಂದ ಇಲ್ಲಿಗೆ ಬಂದಿದ್ರಿಂದ ನನಗೆ ಅದೊಂದು ಸ್ಕೂಲ್, ಒಂದು ಸಣ್ಣ ತರಬೇತಿ ಸಿಕ್ಕಾಗಾಯ್ತು. ಹೌದು, ಇಲ್ಲಿ ಅಧಿಪತ್ರ ಅಂತ ಬಂದಾಗ ಇಲ್ಲಿ ಕರಾವಳಿ ಸ್ಲ್ಯಾಂಗ್, ಮಂಗಳೂರು ಭಾಷೆ ಮಾತಾಡಬೇಕಿತ್ತು. ಸೊ ಅದಕ್ಕೆ ನನಗೆ ಡೈರೆಕ್ಟರ್ ನಮ್ಮ ಚಯನ್ ಶೆಟ್ಟಿ ಸರ್ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ರೂಪೇಶ್ ಅವರು, ಪ್ರಕಾಶ್ ಸರ್ ಅವ್ರ ಜೊತೆ ಎಲ್ಲ ಸೀನ್ ಇರೋವಾಗ ಅವ್ರು ಹೇಳ್ತಾರೆ, ಸ್ವಲ್ಪ ಜಾಸ್ತಿ ಕುತ್ತಿಗೆ ಕೊಣಿಸ್ಬಿಡಿ, ನಾನು ಹಿಂಗೆಲ್ಲ ಮಾಡ್ತೇನೆ, ಅದು ಬೇಡ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನನಗೆ ಇನ್ನೂ ಕ್ಯೂರಿಯಾಸಿಟಿ ಇದೆ. ಡೈರೆಕ್ಟರ್ ಏನೋ ಹೇಳ್ಬೋದು, ನೀವು ಹೆಂಗೆ ಆಕ್ಟ್ ಮಾಡ್ತಿರೋ ಅಂತ ಅನ್ಕೊಂಡ್ವಿ, ನೀವು ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ ಅವ್ರು ಹೇಳ್ತಾರೆ. ಬಟ್ ಜನಗಳ ಅಭಿಪ್ರಾಯ ಬೇರೆ ತರ ಇರುತ್ತೆ. ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್. ಟೀಸರ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಂಡಿಲ್ಲ, 2 ಸೀನಲ್ಲಿದೆ. ಒಂದು ಅಳೋದು, ಒಂದು ತಂದೆನ ಕಳ್ಕೊಳ್ಳುವಂಥ ಒಂದು ಸೀನಲ್ಲೇನೋ ನಾನು ಸ್ವಲ್ಪ ಅಳೋದು, ಆ ಥರದ್ದೆಲ್ಲ ಇದೆ. ಬಟ್ ಗೊತ್ತಿಲ್ಲ, ನೀವೇ ಹೇಳಬೇಕು ರಿಲೀಸ್ ಆದ್ಮೇಲೆ ನಾನು ಹೇಗೆ ಮಾಡಿದ್ದೀನಿ ಅಂತ. ಎಕ್ಸ್ಪೀರಿಯನ್ಸ್ ಅಂತೂ ಅದ್ಭುತವಾಗಿತ್ತು. ಕುಂದಾಪುರ ಸುತ್ತಮುತ್ತ ಶೂಟಿಂಗು, ಅಲ್ಲಿ ತುಂಬ ದೇವಸ್ಥಾನಗಳಿತ್ತು. ಶೂಟಿಂಗ್ ಇಲ್ಲಿದ್ದಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ನಿಜವಾಗ್ಲೂ. ಸಿನಿಮಾ ಅದು ಇದು ಅಂತ ಬಂದಾಗ ಬೇರೆ ಬೇರೆ ವಿಚಾರಗಳು ನಮ್ಮ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಆ ಥರದ ಒಂದು ಎಳ್ಳಷ್ಟು ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಬಹುಶಃ ಇಂಥ ಒಳ್ಳೆ ಟೀಮ್ ಜೊತೆಗೆ ನನಗೆ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ನಾನು ದೇವಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಲ್ಲಿದ್ದವರೆಲ್ಲ ಪ್ರೊಫೆಷನಲ್ಸ್. ಮತ್ತೆ ರೂಪೇಶ್ ಶೆಟ್ಟಿ ಅವರು ತುಳು ಸ್ಟಾರ್, ಅವರು ಸರ್ಕಸ್ ಹಿಟ್ ಆಗಿತ್ತು. ಈಗ ಜೈ ಫುಲ್ ಹೈಪಲ್ ಇದೆ, ಸುನಿಲ್ ಶೆಟ್ಟಿ ಅವರೆಲ್ಲ ಬಂದಿದ್ದಾರೆ. ಸೊ ಇಂಥ ಟೈಮಲ್ಲಿ ಮೂವಿ ರಿಲೀಸ್ ಆಗ್ತಾ ಇರೋದು ಅದೊಂದು ಪ್ಲಸ್. ರೂಪೇಶ್ ಅವರ ಮೊದಲ ಕನ್ನಡ ಸಿನಿಮಾ ಇದು ಅಂತ. ಸೊ ಅವರೊಟ್ಟಿಗೆ ಕೆಲಸ ಮಾಡೋದಕ್ಕೆ ನನ್ಗೆ ಅವಕಾಶ ಸಿಕ್ಕಿದ್ದು ಇದು ನನ್ನ ಭಾಗ್ಯನೇ. ಇಂಥ ಒಳ್ಳೆ ಟೀಮ್ ಜೊತೆಗೆ ನಾನು ಲಾಂಚ್ ಆಗ್ತಾ ಇರೋದು ನನ್ನ ಭಾಗ್ಯ. ಸೊ ಖುಷಿ ಇದೆ ನನಗೆ ವಿಜಯ್ ಅವರೇ. ಇನ್ನೊಂದು 10 days 12 days ಇದೆ ಸಿನಿಮಾ ರಿಲೀಸ್ ಆಗೋದಕ್ಕೆ. ಫಸ್ಟ್ ಸಿನಿಮಾ ಅಂತ ಬಂದಾಗ ಆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ನಾನು ಹೆಂಗ್ ಕಾಣಿಸ್ತೀನೋ, ಹೆಂಗ್ ರಿಸೀವ್ ಮಾಡ್ಕೋತಾರೆ ಜನ ಅನ್ನೋದೆಲ್ಲ ಭಯ ಎಲ್ಲ ಇರುತ್ತೆ. ನಿಮ್ಗೆ ಏನೇನಿದೆ ಅಂತ? ಅದೇ ಎಲ್ಲವೂ ಇದೆ. ಸ್ಕ್ರೀನಲ್ಲಿ ನಾನು ಹೇಗೆ ಕಾಣಿಸ್ತೀನಿ, ಯಾಕಂದ್ರೆ ಅವಾಗ ನಾನು ಸಣ್ಣನೂ ಆಗಿದ್ದೆ, ಗೊತ್ತಿಲ್ಲ ಸ್ಕ್ರೀನಲ್ಲಿ ನಾನು ಹೇಗೆ ಕಾಣಿಸ್ತೀನಿ, ಜನ ನೋಡಿದಾಗ ಹೆಂಗ್ ರಿಯಾಕ್ಟ್ ಮಾಡ್ತಾರೆ. ಯಾಕಂದ್ರೆ ಸರ್ ನನ್ಗೆ ಹೇಳಿದ್ರು, ಬನ್ನಿ ಲಾಸ್ಟ್ ಟೈಮ್ ಸಿನಿಮಾ ತೋರಿಸ್ತೀನಿ, ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಬಟ್ ನಾನು ಅವಾಗ ಸ್ವಲ್ಪ ಬ್ಯುಸಿ ಆಗಿದೆ, ನೋಡಕ್ ಆಗ್ಲಿಲ್ಲ. ಈಗ ನಾನು ಅವರಿಗೆ 2 ಸಲ ಕಾಲ್ ಮಾಡಿದ್ದೆ, ಸರ್ ಸಿನಿಮಾ ನೋಡ್ತೀನಿ, ಯಾವಾಗ ತೋರಿಸ್ತೀರಾ ಅಂತ. ಅವ್ರು ಸ್ವಲ್ಪ ಬ್ಯುಸಿ ಆಗಿದ್ರು, ಸೊ ನೋಡಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ವೀಕಲ್ಲಿ ಮೂವಿ ನೋಡ್ತೀನಿ. ಅವಾಗ ಅಲ್ಲೇ ನಮಗೊಂದು ಸ್ವಲ್ಪ ನಮ್ಮ ಪಾತ್ರಗಳು ಬಂದಾಗ ಏನೇ ಒಂಥರ ಇದ್ದೇ ಇರುತ್ತಲ್ಲ. 1 ವರ್ಷ ಆಯ್ತು ಸಿನಿಮಾ ಶೂಟ್ ಮಾಡಿ. ಸೊ ಫ್ರೆಂಡ್ಸು, ಜನರು ಎಲ್ಲರೂ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಟೀಸರ್ ಸಾಂಗ್ ಎಲ್ಲ ಬಂದ್ಮೇಲೆ ಇವನ್ ನನ್ನ ಫ್ಯಾಮಿಲಿ ಅವರು ಎಲ್ಲ, ನಮ್ಮ ಅಣ್ಣ ಎಲ್ಲ ತುಂಬಾ ಚೆನ್ನಾಗಿದೆ ಸಾಂಗು, ಮತ್ತೆ ಮೇಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಕ್ಯಾಮ್ರಾ ವರ್ಕ್ ಎಲ್ಲ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಕ್ಯೂರಿಯಾಸಿಟಿ ಇದೆ, ಜನ ಸಿನಿಮಾ ನೋಡಿ ಏನ್ ಹೇಳ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇದೆ. ನಿಮ್ಮೇಲೂ ಇದೆ, ನೀವ್ ಹೇಳ್ಬೇಕು ಫಸ್ಟ್. ಯಾಕಂದ್ರೆ ನಿಮ್ಮ ಅಭಿಪ್ರಾಯ ತುಂಬಾ ಮ್ಯಾಟರ್ಸ್. ಯಾಕಂದ್ರೆ ಮೀಡಿಯಾಗೆ ಆ ಒಂದು ಶಕ್ತಿ ಇದೆ. ಒಂದು ಒಳ್ಳೆ ಸಿನಿಮಾನ ಲೋಕಲ್ ಇಂದ ಗ್ಲೋಬಲ್ ತನಕ ರೀಚ್ ಮಾಡುವಂತ ಕೆಪಾಸಿಟಿ ನಮ್ಮ ಮಾಧ್ಯಮದವ್ರಿಗಿರೋದು. ಸೊ ನೀವು ಹೇಳ್ಬೇಕು ಜನಗಳಿಗೆ, ಚೆನ್ನಾಗಿದೆ ಮೂವಿ ಅಥವಾ ಮೂವಿ ಬಗ್ಗೆ ಏನ್ ಹೈಲೈಟ್ ಪಾಯಿಂಟ್, ಪ್ಲಸ್ ಪಾಯಿಂಟ್ ಇದೆ ಹೇಳಿದಾಗ ಅವ್ರಿಗೆ ಹೋಗಿ ಸಿನಿಮಾ ನೋಡೋಣಪ್ಪ ವರ್ತ್ ಅಂತ ಅನ್ಸುತ್ತೆ. ಸೊ ನಾನು ಅದಕ್ಕೆ ವೇಟಿಂಗ್. ಥ್ಯಾಂಕ್ ಯು ವೆರಿ ಮಚ್ ವಿಜಯ್. ಇದಿಷ್ಟು ಜಾನಕರ ಮಾತುಗಳು. ಕ್ಯಾಂಪಸ್ 3 ಜೊತೆಗೆ ವಿಜಯ್ ಪಟ್ಟದಾರ್, ಯಶವಂತ್ ಸುಡ್ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.